ನಿಂತೀವು ಏನ್ ಚಿಂತೆ ಮಾಡಾಕತ್ತಿ? ಏನ್ ಬಿಡಪ್ಪ, ನಮ್ ರೈತರ ಬಾಳೆನ ಹಂಗೈತಿ, ಒಳಗೆ ಹುಂಚೆ ಅಂತ ಹೋದಂಗ. ರೈತರು ಯಾವ ಸಮಸ್ಯೆ ಬಗ್ಗೆ ಮಾತಾಡತ್ತೀವಪ್ಪ? ರೈತರ ಸಮಸ್ಯೆ ಒಂದೆರಡು. ಹೌದೌದು, ಅದು ಕರೆನ. ಅವ್ರು ಬೆಳೆದಂತ ಬೆಳೆಗೆ ಚೆನ್ನಾಗಿ ರೇಟ್ ಇಲ್ಲ, ಮಳೆ ಬರಲ್ಲ, ಒಮ್ಮೊಮ್ಮೆ ಜಾಸ್ತಿ ಆಗತ್ತ, ಒಮ್ಮೊಮ್ಮೆ ಕಡಿಮೆ ಆಗತ್ತ, ಕ್ರಿಮಿಗಳ ಕಾಟ. ಇವೆಲ್ಲ ಸಮಸ್ಯೆಗಳು ಪ್ಯಾಟಿ ಮಂದಿಗೆ ಎಲ್ಲಿ ಗೊತ್ತಾಗ್ಬೇಕು? ಯಾರು ತಿಳಿಸ್ಕೊಡ್ತಾರ? ಆ ಪ್ಯಾಟಿ ಮಂದಿಗೆ ತಿಳಿಸ್ಬೇಕಿಲ್ಲ, ಬಾ ನಮ್ಮ ಶಾಲಿ ಹುಡುಗರು ತಿಳಿಸ್ತಾರ. ನೇಗಿಲ ಹಿಡಿದ ಒಳದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ನೇಗಿಲೆ ಕುಲದೊಳಗಡಿಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. 30ನೇ ದಿನಕ್ಕೆ ಸಂಬಳ ಬರೆದಿದ್ರೆ ಒದ್ದಾಡುವ ನಾವುಗಳು, 365 ದಿನಗಳ ಕಾಲ ಕಾಯುವ ರೈತನ ಒದ್ದಾಟ ಎಷ್ಟಿರಬಹುದೆಂಬುದನ್ನು ನಾಟಕದ ಮೂಲಕ ತಿಳಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮಾಡುವಂತಹ ನಾಟಕದ ಹೆಸರು ರೈತರು ಮತ್ತು ಕೂಡು ಕುಟುಂಬದ ಪ್ರಾಮುಖ್ಯತೆ. ಈ ನಾಟಕದಲ್ಲಿ ಪಾಲ್ಗೊಳ್ಳುತ್ತಿರುವ ಅವರ ಪರಿಚಯ ಮತ್ತು ಅವರ ಪಾತ್ರಗಳನ್ನು ಹೇಳಲು ಬಯಸುತ್ತೇನೆ. ನಾನು ಅಜ್ಜಿಯ ಪಾತ್ರವನ್ನು ಮಾಡುತ್ತಿದ್ದೇನೆ, ಕೌಶಲ್ಯ. ಜ್ಞಾನೇಶ್ವರ್ ಅಜ್ಜನ ಪಾತ್ರವನ್ನು ಮಾಡುತ್ತಿದ್ದಾನೆ, ದೇವಪ್ಪಜ್ಜ. ಚೇತನ್ ಹಿರಿಯ ಮಗ, ರಾಮ. ರುದ್ರೇಶ್ 2ನೇಯ ಮಗ, ಲಕ್ಷ್ಮಣ. ಚಿರಾಗ್ 3ನೇಯ ಮಗ, ಭರತ್. ಸುವರ್ಣ ಮೊದಲನೆಯ ಸೊಸೆ, ಸುಮಾ. ಅನ್ಶಿಕಾ 2ನೇಯ ಸೊಸೆ, ಮೀನಾ. ಸಹನಾ 3ನೇಯ ಸೊಸೆ, ರೇಖಾ. ಆರಾಧ್ಯ ಮೊಮ್ಮಗಳು, ಹುಸೇನ್ ಮೊಮ್ಮಗ. ಮೊದಲನೇ ದೃಶ್ಯ, ಅಜ್ಜಿ ಮನೆಯಲ್ಲಿ ಕೆಲಸ ಮಾಡುವಾಗ ಅಜ್ಜ ಹೊಲದಿಂದ ಬಂದು ಅಜ್ಜ ಅಜ್ಜಿ ಮಾತನಾಡುವ ಸನ್ನಿವೇಶ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಎಲ್ಲದಿ? ಇಲ್ಲೇ ದಿನ ಕುಡಿಯಾಕ ಒಂದು ಗ್ಲಾಸ್ ನೀರು ತಗೊಂಬ. ನೀರಾ ರೀ? ತಂದೆ ತಡ್ರಿ, ತಗೋರಿ ನೀರು. ಏನ್ರಿ ಹೊಲಕ್ಕೆ ಹೋಗಿದ್ರಲ್ಲ, ಏನೇನ್ ಮಾಡಿದ್ರಿ? ಐತಲ್ವಾ, ನಮ್ದು ಹೊಲ್ದಾಗ ಅದ ನೀರು ಹಾಸಿದ್ವ, ಒಂದಿಟ್ಟು ಕಳೆ ಐತ್ ನೋಡುವ, ತೆಗೆದು ಬಂದೀವಿ. ಅಂದಂಗ ಲಕ್ಷ್ಮಣ ಬೆಂಗಳೂರಿಗೆ ಹೋಗ್ಯಾನ. ಇಬ್ರು ಮಕ್ಳು ಮನಿ ನಡ್ಕೊಂತ ಅದಾರ. ಅವ ಲಕ್ಷ್ಮಣ ಅಲ್ಲಿ ಬೆಂಗಳೂರಿನಾಗ ಹೆಂಗಿರ್ತಾನ ಏನ? ಒಬ್ಬೇಕಿ ಮಗಳು ಅದಾಳ ಅವಂಗ. ನನಗದ ಚಿಂತೆ ಐತ್ ನೋಡ್ರಿ. ನೋಡುನ್ ತಡಿವಾ, ನೌಕರಿ ಸಂಬಂಧ ಹೋಗ್ಯಾನ, ಬರ್ತಾನ. ಅವನ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಆತ್ರಿ. 2ನೇ ಶಾಲಿಗೆ ಹೋಗ ಅಪ್ಪಾಜಿ, ಚಂದಾಗ ಶಾಲಿಗೆ ಹೋಗಿ ನೌಕರಿ ತೋರ ಅಪ್ಪ. ಯಪ್ಪಿಲ್ಲ, ಊರ್ ಮುಂದೆ ಹೊಲಕ್ಕೆ ಹೋಗ್ಬರ್ತೇನೆ. ಆತ್ಪ ಹುಷಾರ. ಅಂದಂಗ ಈಗ ಎದಕ್ಕೆ ಹೊಂಟಿಪ್ಪ ಹೊಲಕ್ಕ? ಯಪ್ಪ ಹೊಲ್ದಾಗ ನೀರು ಹಾಸೋದೈತಿ, ಮತ್ತೆ ಅಲ್ಲಿ ಕಳೆ ತೆಗಿದೈತಿ ಅಪ್ಪ. ಆತೋರ್ಪ, ಹೋಯ್ ಬಾ, ಹುಷಾರ್ ನೋಡಲ್ಲೇ ಒಡ್ಡಿನ ಮ್ಯಾಗ ಹಾವಿತ್ತಂತ ನೋಡಿ ಮೊನ್ನೆ. ಹುಷಾರ. ಮತ್ತದ ಮೋಟ್ರಿಗೆ ಒಂದು ಸ್ವಲ್ಪ ಡೀಸೆಲ್ ತೊಗೊಂಡು ಹೋಗಪ್ಪ. ತೊಗೊಂಡಕ್ಕೆಂತಪ್ಪ. ಅತ್ತಿಯರ ಹೊಲಕ್ಕೆ ಹೋಗ್ಬರ್ತೇವ್ರಿ, ಕಾಳು ಕಡೆ ಏನು ಹಸ್ ಮಾಡಬೇಡ್ರಿ, ನಾ ಎಲ್ಲ ಬಂದು ಹಸ್ ಮಾಡ್ತೇನ್ರಿ ಅತ್ತಿಯರ. ಆತ್ಪ ಹೋಬ, ಮಗನ ಶಾಲೆ ಕಲ್ಸಿಲ್ವಾ? ಕಳ್ಸೇನ್ರಿ ಅತ್ತಿಯರ, ಊಟ ಮಾಡ್ರಿ ಅತ್ತಿಯರ. ಹುಷಾರ್ ನೋಡಿ ಬರ್ಬೇಕಾದ್ರ. ಹಾ ರೀ ಅತ್ತಿಯರ. ಏನ್ರಿ ಯಾರೋ ಜಗಳಾಡಕ್ ಕುಂತಾರೇನ್ರಿ ಹೊರಗ? ಅವಾಜ್ ಬರಾಗದೈತಿ, ಸ್ವಲ್ಪ ನೋಡ್ಕೊಂಬರು ಬರ್ರಿ. ಆತ್ ಬಾ, ಹೋಗು ನೋಡು. 2ನೇ ದೃಶ್ಯ, ಬೆಂಗಳೂರಿನಲ್ಲಿ ಲಕ್ಷ್ಮಣ ಮತ್ತು ಅವಳ ಹೆಂಡತಿ ಮೀನಾ ಮಾತನಾಡುವ ಸನ್ನಿವೇಶ. ನನ್ನ ಟಿಫಿನ್ ಬಾಕ್ಸಲ್ಲಿ ಐತಿ, ನಾ ಆಫೀಸಿಗೆ ಹೋಗ್ಬೇಕು, ಲೇಟ್ ಆಗ್ತಿದೆ. ಟಿಫಿನಾ? ನಾನೇನು ಮಾಡಿಲ್ಲ, ಅಲ್ಲೋ ಆರ್ಡರ್ ಮಾಡ್ಕೊಂಡು ಹೋಗು. ಆಯ್ತು ತಗೋರು. ಮಮ್ಮಿ, ನನ್ನ ಸ್ಕೂಲ್ ಟಿಫಿನ್ ಬಾಕ್ಸು? ಟಿಫಿನ್ ನಾನೇನು ಕಟ್ಟಿಲ್ವಾ, ಅಲ್ಲೇ ಕ್ಯಾಂಟೀನ್ ಇರ್ತಲ್ಲ, ಅಲ್ಲೇ
ಒಯ್ತೀನಿ ಹೋಗು. ಪಪ್ಪ ಬಾ ಇಲ್ಲಿ. ಮಮ್ಮಿ ಇವತ್ತು ನನ್ನ ಸ್ಕೂಲ್ ಟಿಫಿನ್ ಬಾಕ್ಸ್ ಕಟ್ಟಲಿಲ್ಲ. ಆಯ್ತು ತಗೋರೋ, ತಿಂದ ಸ್ಕೂಲ್ ಕ್ಯಾಂಟೀನಾಗ ತಿಂದು ಬಾ. ನಾಳೆ ಕೊಡ್ತಾಳೆ, ನೀನು ಸ್ಕೂಲಿಗೆ ಬಿಟ್ಟು ನಾ ಆಫೀಸಿಗೆ ಹೋಗ್ತೀನಿ. Hello, hi Tina, how are you? Yeah, I am also good. ಹಾ ಏನ ಆ ಮುದ್ಕಿನ ನಾನೇನು ಜೋಪಾನ ಮಾಡಲ್ಲ, ಅವರ ಬಂದು ನಿನ್ನ ಜೋಪಾನ ಮಾಡಿದ್ರು ಓಕೆ ಅಂತೀನಿ. ಹಾ ಪಾರ್ಟಿದ ಆಯ್ತು ಬರ್ತೀನಿ. ಹೌದು. ಮೂರನೇ ದೃಶ್ಯ, ರೈತರ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕುಳಿತುವಾಗ ಮಾತನಾಡುವ ಸನ್ನಿವೇಶ. ಅತ್ತಿಯರ ಏನ್ ಮಾಡತ್ತೀರಿ? ಈಗ ಹೊಲದ್ಲಿಂತ್ರ ಬಂದು ನೋಡ್ರಿ. ಬಾವಾ, ನಾವು ಊಟಕ್ಕೆ ಕುಂತಿದ್ನೋ, ನಿಮ್ಮ ಸಂಬಂಧ ಕಾಯಕ್ಕೆ ಕುಂತಿದ್ವಿ. ಅಪ್ಪ ಊಟ ಮಾಡಿದಿ? ಇಲ್ಲಿ ನೋಡಪ್ಪ, ನೀವು ಬರ್ತೀರಂತ ಕಾಯಕ್ಕೆ ಕುಂತಿದ್ವಿ ನೋಡು. ಅದಕ್ಕೇನತ್ತಪ್ಪ, ಮಾಡ್ಬೇಕಾಯ್ತಿಲ್ಲ ಊಟನ? ಇಲ್ಲಿ ತೋರ್ಪ ಇರ್ಲಿ, ಈಗ ಮಾಡುಂಬರ್ರಿ ಎಲ್ಲಾರು ಕೂಡಿ ಊಟ. ಅವನು ಬರತ್ತನು ಶಾಲ್ಯಾಗಿದ್ದ ಬಂದಾನ, ಅವನು ಕರಿತೇನೆ. ನೀವು ಅಷ್ಟು ಕುಂತು ಊಟ ಮಾಡುಂಬರ್ರಿ. ಬರತ್ತ ಎಲ್ಲದಿ ಬಾರೋ ಇಲ್ಲೇ ಬಾರಪ್ಪ, ಊಟ ಮಾಡೋಣ. ಯವ್ವ ನನಗೊಂದು ಕೈ ತುತ್ತು ಕೊಡ್ಬೇ. ತಗೋಪ್ಪ. ಯವ್ವ ಕೈ ತುತ್ತು ತಿಂದಿಂದ ಒಂದು ಮಾತು ಹೇಳ್ಬೇಕನ್ಸತೈತಿ, ಹೇಳ್ಯಾಬೇ? ಹಾ ಹೇಳಪ್ಪ, ಹೇಳು. ಹೋಟೆಲ್ನ್ಯಾಗ ತಿನ್ನಾಕ ಹಣ ಬೇಕು ಬೇ ಅವ್ವ. ಹೋಟೆಲ್ನ್ಯಾಗ ತಿನ್ನಾಕ ಹಣ ಬೇಕು, ತಾಯಿ ಕೈಯನ್ ತುತ್ತು ತಿನ್ನಾಕ ಋಣ ಬೇಕು ಬೇ ಅವ್ವ. ನಾನು ನಿನ್ನ ಕೈಯನ್ ತುತ್ತು ತಿನ್ನಾಕ ಭಾಳ ಪುಣ್ಯ ಮಾಡೇನಿ. ಅಯ್ಯ, ಅದಕ್ಕೇನಾತಪ್ಪ, ಚಂದಾಗ ಹೊಟ್ಟೆ ತುಂಬ ಊಟ ಮಾಡು. ಅಜ್ಜಿ ನನಗೂ ಊಟ ಮಾಡಿಸಾ. ತಗೋಪ್ಪ. ಉಲ್ಲಾಸ, ನಾನು ನಿಂಗೊಂದು ಕತೆ ಹೇಳ್ತೇನೆ, ಬಾಪ ನಾ ಹೋಗುನ. ಹಲೋ, ಪಾರ್ಟಿಗೆ? ಹಾಂ ಪಾರ್ಟಿಗೆ ಬರ್ತೀನಿ ತೋರಿ. ಹಾಂ ದುಡ್ಡೆಲ್ಲ ನಾನು ನೋಡ್ಕೋತೇನೆ ತೋರಿ. ಆಯ್ತು ತೋರಿ. ಹಾಂ ನೋಡ್ರಿ, ಇಷ್ಟಾಗ ದೊಂದು ಹೆಚ್ಚು ಮಾಡ್ಕೋತೀರಿ. ನಮಗೂ ಒಂದು ಸಣ್ಣ ಮಗ ಅದನ, ಅವಗೂ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ನಾವು. ಹೌದು ಅಂದಂಗೆ ನೀವು ಟೈಮ್ ಸರಿಗೆ ಮನೆಗೆ ಬಂದು ಊಟ ಮಾಡ್ರಿ. ಅದೆಲ್ಲ ನಂಗೆ ಹೇಳಕ್ ಹೋಗ್ಬಿಟ್ಟಾಳ, ನಂಗೆಲ್ಲ ಗೊತ್ತೈತದ. ಏನ್ರಿ ಇಷ್ಟಾಗ ಜೋರ್ ಮಾತಾಡ್ತೀರಿ? ಒಳಗೆ ಅತ್ತಿ ಮಾವ ಇರ್ತಾರ, ಕೇಳಿಸ್ಕೊಂಡ್ರಿ ಏನಂದಾರ. ಹಗರ್ ಮಾತಾಡ್ರಿ. ನೀನು ಹೋಗ್ರ ಮಾತಾಡು, ನಾನು ಹೋಗ್ರ ಮಾತಾಡ್ತೇನೆ. ಆತ್ ಬರ್ರಿ. ನಾಲ್ಕನೆಯ ದೃಶ್ಯ, ಬೆಂಗಳೂರಿನಲ್ಲಿ ಲಕ್ಷ್ಮಣ ತನ್ನ ಕೆಲಸ ಕಳೆದುಕೊಂಡು ತನ್ನ ಹೆಂಡತಿ ಜೊತೆ ಮಾತನಾಡುವ ಸನ್ನಿವೇಶ. ಯಾಕೆ ಇವನ್ಯಾಕೆ ಇಷ್ಟು ಟೆನ್ಸ್ನಲ್ಲಿದ್ದಾನೆ? ಕೇಳ್ಕೊಂಡು ಬರ್ತೀನಿ. ಯಾಕೆ ಏನಾಯ್ತು? ಇಷ್ಟ್ಯಾಕೆ ಟೆನ್ಸ್ನಲ್ಲಿದೆಯಾ? ನಮ್ಮ ಕಂಪ್ನಿ ಸಡನ್ ಆಗ್ತಿದೆ, ಪ್ರಾಜೆಕ್ಟಿಂದ ಎಲ್ಲರೂ ಹೋಗ್ತಿದ್ದಾರೆ, ಅದಕ್ಕೆ ನಾವು ಅಪ್ಪ ಅಮ್ಮ ಕೊಡೋಗಿರೋಣ. ಇಲ್ಲ ಅಲ್ಲೇ ನಾ ಮರೋಂಗಿಲ್ಲ. ಆ ಮುದ್ಕಿ ನಾನೇನು ಜೋಪಾನ ಮಾಡೋಂಗಿಲ್ಲ. ಮಮ್ಮಿ ಅಜ್ಜಿ ತಾತ ಕಡೆ ಹೋಗುನ. ಇಲ್ಲ ನಾನೇನಲ್ಲಿ ಬರೋಂಗಿಲ್ಲ. ಪಪ್ಪ ಅಜ್ಜಿ ತಾತ ಕಡೆ ಹೋಗುನು. ತಡಿವ, ನಿಮ್ಮ ಮಮ್ಮಿ ಅಂತ ನೋಡು. ನೋಡ, ಇನ್ನೇನು ವಿಚಾರ ಮಾಡ, ಅಪ್ಪ ಅಮ್ಮ ಕಡೆ ಹೋಗಿರೋಣ. ನಮ್ಮ ಅಲ್ಲಿ ಹೊಳ ಮನೆ ಭಾಳ ಅದಾವು, ಅಲ್ಲೇ ಇರೋಣ. ಇಲ್ಲ ನೀ ಇಷ್ಟ ಆಟ ಮಾಡತ್ತಿದ್ ನಾ ನಿನ್ ಜೊತೆ ಇರೋಂಗಿಲ್ಲ, ನಿನ್ ಜೊತೆ ಬದುಕೋಂಗೂ ಇಲ್ಲ. ನೋಡ, ಎಷ್ಟು ದಿನ ನಿನ್ನ ಮಾತು ಕೇಳಿ, ಇದೋ ನನ್ನ ಮಾತು ಕೇಳ್ಬಿಡು. ಇಲ್ಲ ನೀ ನಂಗೆ ಡಿವೋರ್ಸ್ ಕೊಡು, ನನ್ನ ಅಪ್ಪ ಅಮ್ಮ ಅನ್ಕೊಡೆ ಹೋಗಿರೇಕಿ. ಐದನೇ ದೃಶ್ಯ, ಲಕ್ಷ್ಮಣ ತನ್ನ ಹೆಂಡತಿ ಜೊತೆ ಜಗಳ ಆಡಿ ಹಾಗೂ ತನ್ನ ಕೆಲಸವನ್ನು ಕಳೆದುಕೊಂಡು ಹಳ್ಳಿಯ ಕುಟುಂಬಕ್ಕೆ ಬಂದು ಮಾತನಾಡುವ ಸನ್ನಿವೇಶ. ಏನ್ರಿ ಲಕ್ಷ್ಮಣ, ನಿಮ್ಗೆ ಏನಾರ ಫೋನ್ ಹಚ್ಚಿದ್ನೇನ್ರಿ? 2-3 ದಿನ ಆತು, ಫೋನ ಹಚ್ಚಿಲ್ರಿ ಅವ. ಇಲ್ವಾ, ನಂಗೂ ಏನು ಹಚ್ಚಿಲ್ಲ. ಅವರು ಇರ್ತಾವಲ್ವಾ ಮೀಟಿಂಗ್ ಅವು ಇವು, ಅದ ಗದ್ದಲ್ದಾಗ ಹಚ್ಚಿರಕ್ಕಿಲ್ಲ ಬಿಡ, ಹಚ್ತಾನ. ಏನ್ ಮೀಟಿಂಗ ಏನ್ರಿ ಅವಂದು? ಅಯ್ಯ, ನಿನ್ನ ಮಗನ ನೆನ್ಸಾಕ್ ಕುಂತಿದ್ದಲ್ಲ, ಬಂದ್ ನೋಡ ಲಕ್ಷ್ಮಣ. ಅಜ್ಜಿ ಅಯ್ಯ ಲಕ್ಷ್ಮಣ, ನಿಂಗೆ ಫೋನರ ಹಚ್ಚಕ್ ಹಾಕಿತ್ತಿಲ್ಲ. ನಾನಂತರೂ 3 ಹೊತ್ತು ನಿನ್ ಗುಂಗ್ನ್ಯಾಗ ಇದ್ದೆ. ಅಂದಂಗ ನನ್ನ ಸೊಸಿ ನಿನಗೇನು ಊಟ ಹಾಕಿಲ್ಲನ ಇಷ್ಟ್ಯಾಕ್ ಸರ್ಗಿ? ಅಂದಂಗ ನನ್ನ ಸೊಸಿ ಎಲ್ಲದಳಪ್ಪ? ಇಲ್ಲಿ ಬೇವ, ಆಕೆ ಸ್ವಲ್ಪ ಜಗಳ ಮಾಡ್ಕೊಂಡು ಬರೋದಿಲ್ಲ ಅಂದ್ಲು. ಹೌದನ? ನೀನು ಚಿಂತೆ ಪಡಕ್ಕೆ ಹೋಗಬೇಡ, ನಾ ಆಕಿಗೆ ಹೇಳ್ತೀನಿ. ಆಕಿ ಇನ್ನೂ ಭಾಳ ಸಣ್ಣಕದಾಳ. ನೀನು ಇಲ್ಲೇ ನಮ್ಮ ಹೊಲದಾಗ ನಿಮ್ಮ ಅಣ್ಣನ ಜೊತೆ ಕೆಲಸ ಮಾಡ್ಕೊತ ಇರು. ಆಕಿನ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡ, ನಾ ಆಕಿಗೆ ಹೇಳ್ತೀನಿ. ನಿಮ್ಮಿಬ್ಬರನ್ನೂ ಒಂದು ಮಾಡು ಕರ್ತವ್ಯ ನಂದು ಐತಿಪ್ಪ, ನಾ ಮಾಡ್ತೀನಿ ತಗೋ. ಆಯ್ತು ಪವ್ವ.
ಅಪ್ಪ ತಪ್ಪಾಯ್ತಪ್ಪ. ಅವತ್ತು ನೀವು ಬೆಂಗಳೂರಿಗೆ ಹೋಗ್ಬೇಡ ಅಂದ್ರೆ ಹೋದೆ. ಈಗ ನಂಗೆ ಕೆಲಸ ಕಳ್ಕೊಂಡು ಬಂದು ನಾನು ನಿಮ್ಮ ಕೂಡ ಇರಾಕ್ ಬಂದ್ನಪ್ಪ. ಇಲ್ಲಿ ತೋರ್ಪ ಇಲ್ಲ, ಈಗೇನಾಗೈತಿ ನಿಂದು ಕೆಲಸ ಹೋದ್ರಿ ಏನಾತಂತ. ಇಲ್ಲೇ ಹಳ್ಳ್ಯಾಗ ಹೊಸ ಹೊಸ ಟೆಕ್ನಾಲಜಿ ಬಳಸ್ಕೊಂಡು 3 ಮಂದಿ ಅಣ್ತಂಬ್ರು ಚಲೋತ್ ನಂಗೆ ಬೆಳಿರಿ, ಮಾದರಿ ಆಗುವಂಗೆ ಕೃಷಿ ಮಾಡ್ರಿ. ನಿಂಗೊಂದು ಇನ್ನೊಂದು ಕಿವ್ ಮಾತು ಹೇಳ್ತೇನೆ ನೋಡ್ತಮ್ಮ. ನೀನು ನೌಕರಿ ಜೀವನ ನಂಬಿದ್ರೆ ನಿನ್ನ ಜೀವನ 60 ವರ್ಷಕ್ಕೆ ಮುಗೀತು. ಮತ್ತು ನೀನು ಇನ್ನೊಬ್ರ ಕೈಯಾಗ ಕೆಲ್ಸಕ್ಕೆ ಹೋಗ್ಬೇಕಾಕತ್ತಪ್ಪ. ಆದ್ರೆ ನಮ್ಮ ಭೂಮಿ ತಾಯಿ ನಂಬಿದ್ರೆ ನೀನು ಸಾಯೋ ತನಕ ಭೂಮಿ ತಾಯಿ ಕೈ ಬಿಡುವುದಿಲ್ಲ. ಮತ್ತೊಂದು ನೀನು 10 ಮಂದಿಗೆ ಕೆಲಸ ಕೊಡೋಂಗೆ ಅಕ್ಕಿಪ್ಪ, ಇನ್ನೊಬ್ರ ಕೈಯಾಗ ಕೆಲಸ ತೊಗೊಳಂಗೆ ಆಗೋಂಗಿಲ್ಲ. ಇದನ್ನು ತಿಳ್ಕೊಬೇಕು ನೋಡ್ತಮ್ಮ ನೀ. ಆಯ್ತಪ್ಪ ಅಪ್ಪ. ಮೀನಾ ಬಾವ ಇಲ್ಲಿ. ಹಾರಿ ಅತ್ಯಾರ ಏನೋ ಲಕ್ಷ್ಮಣನ ಜೊತೆ ಜಗಳ ಆಡಿದಂತಲ್ವಾ? ಹೌದ್ರಿ. ಎದಕ್ವಾ? ಇಲ್ಲಿ ಇಲಾಕ್ ಆಗೋಂಗಿಲ್ರಿ ನಂಗೆ ಹಳ್ಯಾಗ. ಹಂಗಂದ್ರೆ ಹೆಂಗವ ನೀನು ಇಂಥ ಕಾಲದಾಗ ಒಬ್ಬೇಕಿರಾಕ್ ಆಗಂಗಿಲ್ಲ. ನೀವು ಈಗ ಇಟಿಟಕ್ಕೆ ಜಗಳ ಆಡಿದ್ರೆ ಹೆಂಗೆ? ನೀವು ಇನ್ನೂ ಕೂಡಿ ಬಾಳುವಂಥ ವಯಸ್ಸೈತಿ. ಇಟಿಟಕ್ಕೆ ಜಗಳ ಆಡಿದ್ರೆ ಮುಂದೆ ಹೆಂಗೆ? ನಿನ್ನೂ ನಾನು ನನ್ನ ಸ್ವಂತ ಮಗಳ ಥರ ನೋಡ್ತೀನಿ, ನೀನು ಇಲ್ಲೇ ಇರಲ್ಲ ನಮ್ಮ ಜೊತೆ. ಆಯ್ತ್ರಿ ಅತ್ಯಾರ, ಆದ್ರೂ ನನಗೆ ಸಿಟಿನಾಗಿಂದ ಅಲ್ಲಿ ಹೊಲ್ದಾಗ ಹಳ್ಳಿನಾಗ ಇರಾಕ್ ಆಗೋಂಗಿಲ್ರಿ. ನೀ ಹೆಂಗೆ ಬೆಂಗ್ಳೂರಾಗ ಇರ್ತಿದ್ದಿ ನೋಡಿ ಹಂಗೆ ಇರಿ ಇಲ್ಲು. ನಾನು ನೀನು ನನ್ನ ಸ್ವಂತ ಮಗಳ ಥರ ನೋಡ್ಕೊತೀನ್ವ. ಆಯ್ತ್ರಿ ಅತ್ಯಾರ, ತಪ್ಪಾಯ್ತು. ನಿಮ್ಮ ಜೊತೆನೇ ಇರ್ತೀನಿ ರೀ. ಹಾಂ. ಎಲ್ಲರೂ ಇಲ್ಲೇ ಚಂದಾಗ ಹೊಂದ್ಕೊಂಡು ಇರುಣ್ರಿ, ಅಕ್ಕ ತಂಗಿ ಹೆಂಗೆ ಇರುಣ್ರಿ ಅಂತ. ಎಲ್ಲ ನಿಮ್ಮ ಮನ್ಯಾನ ಕೆಲಸ ಎಲ್ಲ ನಾನಾ ಮಾಡ್ತೇನೆ ಅಂತ, ನಿಮಗೆ ಕಳಿಸಿ ಕೊಡ್ತೇನೆ ಅಂತ. ಇಲ್ಲೇ ಎಲ್ಲರೂ ಅತ್ತಿ ಮಾವನ ಮುಂದೆ ಚಂದಾಗಿ ಇರುಣ್ರಿವ. ಬರ್ರಿ ಹೋಗೋಣ. ಇಲ್ಪ ತಮ್ಮ, ನಿನ್ನ ಕೆಲಸ ಹೋದ್ರೆ ಏನಾತ? ಇಲ್ಲೇ ಅಪ್ಪ ಅಮ್ಮನ ಹೊಲ ಮನೆ ಜಾಗ ಅದಾವು, ಹೊಲ ಮನೆ ಕೆಲಸ ಮಾಡ್ಕೊತ ಹೋಗೋಣಂತ. ನಿನಗೆ ಹೊಲ ಮನೆ ಕೆಲಸ ಮಾಡೋದನ್ನ ಎಲ್ಲ ತಿಳಿಸ್ಕೊಡ್ತೇನಂತ. ನಾವು 3 ಮಂದಿ ಕೂಡಿ ಅಪ್ಪ ಅಮ್ಮನ ಜೋಪಾನ ಮಾಡ್ಕೊತ ಹೋಗೋಣಂತಪ್ಪ. ಆಯ್ತಪ್ಪ ನಾ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎನ್ನುವ ಹಾಗೆ ಇನ್ನೂ 10 ವರ್ಷ ಆದ ನಂತರ ಎಲ್ಲರೂ ಈ ನಮ್ಮ ಭೂಮಿಗೆ ಬರಬೇಕು. ನಮ್ಮಂಥರು ರೈತರು ಬೆಳೆ ಬೆಳೆದ್ರೆ ಮಾತ್ರ ನಮ್ಮ ದೇಶಕ್ಕೆ ಅನ್ನ ಸಿಗೋದು ಅಲ್ವಾ? ಅದೇ ರೀತಿ ನಾವೆಲ್ಲರೂ ಒಟ್ಟಾಗೇ ಇಲ್ಲೇ ಇರೋಣ. ಹಾ ಹೌದು ಅಜ್ಜಿ, ನಾನು ಕೂಡ ಒಬ್ಬ ಪ್ರಗತಿಪರ ರೈತ ಮಹಿಳೆಯಾಗ್ತೀನಿ. ಜೈ ಜವಾನ್ ಜೈ ಕಿಸಾನ್, ಅನ್ನದಾತ ಸುಖೀ ಭವ. ಧನ್ಯವಾದಗಳು. ರೈತರ ಬಗ್ಗೆ ಮನಮುಟ್ಟುವ ರೀತಿ ನಾಟಕವನ್ನು ಪ್ರದರ್ಶಿಸಿದ ಜೀನಗೂಡು ನಾವೆಲ್ಲ ಬೇರೆಯಾದರೆ ಜೀನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ರೈತರ ಬಗ್ಗೆ ಮನಮುಟ್ಟುವ ಹಾಗೆ ನಾಟಕವನ್ನು ಪ್ರದರ್ಶಿಸಿದ ನಮ್ಮ ಶಾಲೆಯ ಸಹೋದರ ಸಹೋದರಿಯರಿಗೆ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ಮುಂದಿನ ತಯಾರಿ ಟ್ರಿಬ್ಯೂಟ್ ಟು ಟೀಚರ್ಸ್ ಥೀಮ್ 3rd ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಂದ. ಅದರ ಮುಂದಿನ ತಯಾರಿ ಹನುಮಾನ್ ಚಾಲೀಸ್ ಥೀಮ್ 3rd ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇಂದ. ಅದರ ನಂತರ ಯುಗಾ ಥೀಮ್ 9th ಸ್ಟ್ಯಾಂಡರ್ಡ್ ಗರ್ಲ್ಸ್ ಇಂದ.